ಮ್ಯಾಟ್ರ್ ಏನಪ್ಪ ಅಂತಂದರೆ ಇವತ್ತು ನಾನು ಕಾರ್ತಿಕ್ ಹೋಗ್ತಾ ಇದ್ದೀವಿ ಈ ಭಯಾನಕ ಭೂತದ ಬಂಗಲೆ ಒಳಗಡೆ. ಹಾಗಿದ್ರೆ ಜಾಗದಲ್ಲಿ ಸುಮಾರು ಕೆಲಸ ನಿಂತೋಗಿ 45 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಈ ಬಂಗಲೆಯನ್ನು ಕಟ್ಟಕ್ಕೆ ಆಗಿಲ್ವಂತೆ. ಬಟ್ ನಾನು ಕಾರ್ತಿಕ್ ಈ ಬಂಗಲೆ ಒಳಗಡೆ ಬಂದಿದ್ದೇವೆ. ಈ ಭಯಾನಕ ಬಂಗಲೆ ಒಳಗಡೆ ಚಾಲೆಂಜ್ ಮಾಡೋಕ್ಕೆ ಬಂದಿದ್ದೇವೆ ದೆವ್ವದ ಜೊತೆ. ಟಾಸ್ಕ್ ಏನಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಭೂತದ ಬಂಗಲೆ ಒಳಗಡೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಚಾಲೆಂಜ್ ಏನು ಅಂತಂದ್ರೆ ಈ ಬಂಗ್ಲೆಯಲ್ಲಿ 3 ಕಡೆ 3 ತರ ಸ್ವೀಟ್ ಇಟ್ಟಿದ್ದೀನಿ. ಅದನ್ನ ವೈಭವ್ ಹುಡುಕಿ ತಿನ್ಬೇಕು. ಅದೇ ನಾನು ಅವನಿಗೆ ಕೊಡ್ತಾರೆ ಚಾಲೆಂಜ್. ಆದರೆ ಇಲ್ಲಿ ಟಾಸ್ಕ್ ಮಾತ್ರ ಸಿಂಪಲ್ ಆಗಿರ್ಬೋದು ಬಾಸ್. ಒಳಗಡೆ ದೆವ್ವ ಇರೋ ಜಾಗದಲ್ಲಿ 12 ಗಂಟೆ ರಾತ್ರಿಯಲ್ಲಿ ಈ ಚಾಲೆಂಜ್ ಮಾಡೋದಿದೆ ಅಲ್ವಾ, ಭಯಂಕರವಾಗಿರುತ್ತೆ. ಓಕೆ ಬಾಸ್, ಈಗ ಕಾರ್ತಿಕ್ ನನಗೆ ಚಾಲೆಂಜ್ ಕೊಟ್ಟಿದ್ದಾನೆ. ಆ ಚಾಲೆಂಜ್ನ ನಾನು ಈ ದೆವ್ವದ ಮನೆಯಲ್ಲಿ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ಸೊ ಈಗ ಅವನು ಕೊಟ್ಟಿರೋ ಟಾಸ್ಕ್ ಏನು ಅಂತಂದರೆ 3 ಥರ ಸ್ವೀಟ್ ಇದೆ ಅಂತೆ ಮನೆಯಲ್ಲಿ. ಎಲ್ಲಿಟ್ಟಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಆ ಸ್ವೀಟ್ನ ಹುಡುಕಿ ನಾನು ತಿನ್ನಬೇಕೀಗ. ಸೊ ಈ ಭೂತದ ಬಂಗಲೆಯಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಈಗ ಟ್ರೈ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ನೀವು ರೆಡಿ ಇದ್ದರೆ ಬನ್ನಿ ನನ್ನ ಜೊತೆ. ನೋಡಿ ಹೇಗಿದೆ, ಸುತ್ತಲೂ ಕಾಡು, ಮಧ್ಯದಲ್ಲಿ ಇರುವ ಈ ಒಂಟಿ ಬಂಗಲೆ, ಕರಿ ಕತ್ತಲಿನಲ್ಲಿ ಎದೆ ಜಲ್ಲನೆಸುವ ಬಂಗಲೆ ಇದು. ಇನ್ನು ತಡ ಯಾಕೆ, ಬನ್ನಿ ಒಳಗಡೆ ಹೋಗೋಣ. ಸೊ ನಾನೀಗ ಈ ಬಂಗಲೆಯ ಮೆಟ್ಟಲನ್ನು ಹತ್ತಾ ಇದ್ದೀನಿ. ಬಿದ್ದೆ ಬಾಸ್, ಬಿದ್ದೆ. ಸ್ಟಾರ್ಟಿಂಗ್ ಬರ್ತಾನೆ ಮಂಗಳಾರತಿ ಆಯಿತು, ಶಂಕುಸ್ಥಾಪನೆ ಮಾಡಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ, ತಡ ಯಾಕೆ. ಈಗ ನಾನು ಈ ಬಂಗಲೆ ಒಳಗಡೆ ಬಂದಿದ್ದೀನಿ. ನನ್ನ ಕೈಯಲ್ಲಿ ಟಾರ್ಚ್ ಆ್ಯಂಡ್ ಮೊಬೈಲ್ ಮಾತ್ರ ಇದೆ, ಬೇರೆ ಯಾವ ವಸ್ತು ಸಹಾಯಕ ಇಲ್ಲ. ದೆವ್ವ ಬಂದರೆ ಇಲ್ಲಿ ಅಂತೂ ಸುಸ್ಸು ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ನೋಡ್ತಿದ್ದೀರಾ ಈ ಗೋಡೆಗಳು, ಈ ಸ್ತಂಭಗಳು, ಇಲ್ಲಿ ಒಂದು ದಿನ ಆದರೂ ಜನರು ಬಂದು ವಾಸ ಇದ್ದಾರೆ ಅಂತಲೂ ಅನಿಸೋದಿಲ್ಲ. ಕಟ್ಟುತ್ತಿರುವ ಕಟ್ಟಡಗಳು ಇಲ್ಲಂದ್ರೆ ಅಲ್ಲೇ ನಿಂತು ಹೋಗಿದೆ. ತಲೆ ಎತ್ತಿ ರಾಜ ಬಂಗಲೆ ಆಗಬೇಕಾಗಿರೋ ಈ ಬಂಗಲೆ ಇಂದು ಸ್ಮಶಾನ ಬಂಗಲೆ ಆಗಿದೆ. ಯಪ್ಪ, ಈ ಸೈಲೆಂಟು, ಈ ಕತ್ತಲಿನ ಸೌಂಡಲ್ಲಿ ನನ್ನ ಹಾರ್ಟು ಟಪ್ 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 ಅಂತಿದೆ. ಅಯ್ಯೋ, ಈ ಬೈದಲ್ಲಿ ಕಾರ್ತಿಕ್ ಕೊಟ್ಟಿರೋ ಚಾಲೆಂಜನ್ನೇ ಮಾಡ್ತಿಬಿಟ್ಟೆ ಬಾಸ್. ಮೊದಲು ಸ್ವೀಟ್ ಎಲ್ಲಿದೆ ಅಂತ ಹುಡುಕಿ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಮೊದಲೇ ಪುಕ್ಲ ನಾನು, ಅದರಲ್ಲಿ ಚಾಲೆಂಜ್ ಬೇರೆ, ಎಲ್ಲ ಕಡೆ ಕಿತ್ಕೊಳ್ತಾ ಇದೆ ನನಗೀಗ. ಒಂದು ಕಡೆ ಭಯ, ಇನ್ನೊಂದು ಕಡೆ ಟಾಸ್ಕು. ಆದರೂ ನಕ್ಕನ್ಲೇ ಥರ ಧೈರ್ಯ ಬರ್ತಿಲ್ವೇ? ನಕ್ಕನ್ಲೇ ಎಲ್ಲಿದೆಯೋ ಧೈರ್ಯ ತರಿಸೋ, ನಕ್ಕನ್ಲೇ ಧೈರ್ಯ, ಬಾ ಬಾ. ಬರ್ತಾ ಇದ್ದೀನಿ ಅವನಮ್ಮನ್ ಚಿನ್ನು. ಸ್ವೀಟಿ ನಿನ್ ಕಾಲ್ ಮುಗಿತೀನಿ ಚಿನ್ನು, ಬಂದ್ಬಿಡು. ಅವ್ವಾ ದೊಡ್ಡವಾ ಚಿಕ್ಕವಾ, ಬಿಟ್ಬಿಟ್ರಪ್ಪ, ನಾನೇನೋ ಮಾಡ್ಬಿಟ್ರಿ. ಸ್ವೀಟು ಇಲ್ಲಿದ್ಯಪ್ಪ, ಸಿಕ್ಬಿಡು ದೇವ್ರೇ. ಆಗ್ತಿಲ್ಲ, ಇಲ್ಲಿರಕ್ಕಂತೂ ಆಗ್ತಾ ಇಲ್ಲ. ಗುಲಾಬ್ ಜಾಮೂನ್ ಎಲ್ಲ ಗಡ ಗಡ ಅಂತಿದೆ. ಇಲ್ಲಿಂದ ಓಡೋಗೋಣ ಅನಿಸ್ತಿದೆ. ಅಯ್ಯೋ ಕರ್ಮವೇ. ನೋಡಿ ಹೇಗಿದೆ ಅಂತ. ಏನ್ ಗುರು ಹೇಗಿದೆ ಇದೆಲ್ಲ? ಯಪ್ಪ, ಈ ಮನೆ ಸುತ್ತ ಬರೀ ಕಾಡೆ ಕಾಡು. ಸ್ವೀಟ್ ಎಲ್ಲಿಟ್ಟಿದ್ದಾನೆ ಅನ್ನೋದೇ ಸಿಗ್ತಿಲ್ಲ ನನಗೆ. ಅವಾಗಿಂದ ಹುಡುಕಿ ಸಾಕಾಗ್ತದೆ. ಆದರೂ ಇಂಥ ದೇವ್ಗಳ ಮನೆಗೆ ಈ ಥರ ಚಾಲೆಂಜ್ ಮಾಡೋದಿದೆಯಲ್ಲ, ತುಂಬ ಭಯಾನಕ ಕಷ್ಟ ಬಾಸ್. ಏನು ಹೋಯ್ತು ಗುರು? ಅಯ್ಯೋ, ಬಾಯಿಗೆ ಬಂದಿತ್ತು ಬಾಸ್ ಲಾಡುಗಳು. ಯಾವುದೋ ಪಕ್ಷಿ ಸೌಂಡ್ಗೆ ಹಿಂಗಾದ್ನಿ ನಾನು. ಇನ್ನು ದೊಡ್ಡವ ಚಿಕ್ಕವ ಬಂದುಬಿಟ್ರೆ ಮುಗೀತು ನನ್ನ ಕತೆ ಅಷ್ಟೇ. ಅಯ್ಯಪ್ಪ, ಇಷ್ಟೆಲ್ಲ ಭಯನ? ಅದು ಇಷ್ಟೊತ್ತಿನಲ್ಲಿ ಹೀಗಿರ್ತಾರಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ, ವೆರಿ ಡೇಂಜರಸ್.
ಒಂಥರ ಥ್ರಿಲ್ ಇದೆ, ಬಟ್ ಈ ಟಾಸ್ಕ್ನ ಹುಡುಕ್ಬೇಕು ಅಂತಂದರೆ ಕಷ್ಟ ಇದೆ. ಎಲ್ಲಿಕ್ಕಿದ್ಯಾ ಕಾರ್ತಿಕ್ ಸ್ವೀಟು, ಬೇಗ ಸಿಗ್ಬಿಡಪ್ಪ. ಈಗ ದೆವ್ವನೇ ಆ ಸ್ವೀಟ್ ನನ್ನ ಮುಂದ್ಗಡೆ ತಂದು ಕೊಟ್ಬಿಟ್ರೆ ಹೇಗಿರುತ್ತೆ ಅಲ್ವಾ? ಯಪ್ಪ, ಈ ರೀತಿ ಇಮ್ಯಾಜಿನೇಷನಿಗೆ ಬೇಕಾ ನನಗೆ? ಬೇಡ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗೆ? ಬರೀ ಬಾತ್ರೂಮೇ ಸಿಗ್ತಿದ್ದಾವೆ ಇಲ್ಲಿ, ಸ್ವೀಟ್ ಮಾತ್ರ ಸಿಗ್ತಾ ಇಲ್ಲ. ನನಗೆ ಅರ್ಜೆಂಟ್ ಆಗಿದೆ, ಆದರೂ ಹೋಗೋಕ್ಕಾಗೋದಿಲ್ಲ. ದೇವ್ರೇ, ಸ್ವೀಟ್ ಸಿಗ ಬ್ರೋ, ಸ್ವೀಟ್ ಸಿಗಪ್ಪ. ಸಿಕ್ತು ಬಾಸ್, ಕೊನೆಗೂ ಸಿಕ್ತು. ಫಸ್ಟ್ ಸ್ವೀಟ್ ಸಿಕ್ತು. ಏನಿದೆ ಓಪನ್ ಮಾಡೋಣ ಬನ್ನಿ. ಓ, ಮೈಸೂರು ಪಾಕು. ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬೇಗ ತಿಂದ್ಬಿಡ್ತೀನಿ. ಸ್ವೀಟ್ ತಿಂದಿದ್ದಾಯಿತು, ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇನ್ನೆರಡು ಸ್ವೀಟು ಬೇಗ ಬೇಗ ಹುಡುಕಿ ಮೊದಲು ಇಲ್ಲಿಂದ ಖಾಲಿ ಮಾಡಬೇಕು. ಎಲ್ಲಿದೆಯಪ್ಪ ಸ್ವೀಟು? ಅದು ಸಿಕ್ಬಿಡಪ್ಪ ಬೇಗ. ಅಡುಗೆ ಮನೇಲಿ ಚಿಪ್ಸ್ ಇಟ್ಟಿದ್ದೀನಿ, ಚೂರು ತಂದ್ಕೊಡಿ ಬಾಬಾ. ಇಲ್ಲಿ ಬೇರೆ ಒಂದು ಕಡೆ ಸಂದಿಯಲ್ಲಿ ಬಂದರೆ ಇನ್ನೊಂದು ಕಡೆ ಬರ್ತಾ ಇದ್ದೀನಿ. ಲೈಟ್ ಟೆನ್ಷನ್ನಲ್ಲಿ ಏನೇನೋ ಕಾಣಿಸೋ ಥರ ಫೀಲ್ ಬೇರೆ ಆಗ್ತಾ ಇದೆ. ಕಾಣಿಸೋ ಥರ ಫೀಲ್ ಆಗ್ತಿದೆಯೋ ಇಲ್ಲ ನಿಜವಾಗ್ಲೂ ಕಾಣಿಸ್ತಾ ಇದೆಯೋ? ಯಪ್ಪ, ತಲೆ ಕೆಟ್ಟೋಗ್ಬಿಟ್ಟಿದೆ. ಮೊದಲೇ ಇಲ್ಲಿ ರಾತ್ರಿ ಹೊತ್ತಲ್ಲಿ ಏನೇನೋ ಸೌಂಡ್ ಬರುತ್ತೆ ಅಂತೆ, ಮಕ್ಕಳಲ್ವ ಶಬ್ದ ಅಂತೆ. ಫ್ಯಾಮಿಲಿ ಸತ್ತೋಗಿರೋ ಬಂಗ್ಲೆ ಬೇರೆ ಇದನ್ನ ಅಂತಾರೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೇ ಹೊರಗಡೆ ಓಡೋಗ್ಬಿಡೋಣ ಅನಿಸ್ತಿದೆ. ಎಷ್ಟು ಹುಡುಕಿದ್ರು ಸ್ವೀಟ್ ಸಿಗ್ತಿಲ್ವೇ? ಮೋಸ್ಟ್ಲಿ ದೆವ್ವ ಕಿವ್ವ ಏನಾದರೂ ತಿಂದ್ಕೊಂಡು ಬಿಡ್ತಾ. ಧೈರ್ಯ ಬರೋಕ್ಕೆ ಏನು ಮಾಡಬೇಕು ಹೇಳಿ ಬಾಸ್? ಧೈರ್ಯ ಅಂತ ಕಳ್ಕೊತಾ ಇದ್ದೀನಿ ನಾನಂತ ಕ್ಷಣದಲ್ಲಿ. ಬಾ ಧೈರ್ಯ, ಎಲ್ಲಿದೆಯಾ? ಬಾ ಬಾ ಬಾ, ಹೋಗ್ಬೇಡ ಧೈರ್ಯ, ಹೋಗ್ಬೇಡ. ಬಾ ಬಾ ಬಾ. ಧೈರ್ಯ ಬಂತ? ಧೈರ್ಯ ಬಂದಿಲ್ಲ ಬಾಸ್, ಆದರೆ ಸ್ವೀಟ್ ಸಿಕ್ತು ಬಾಸ್. ಸರಿನೇ ಸ್ವೀಟ್ ಸಿಕ್ಬಿಡ್ತು. ಓ ಮೈ ಗಾಡ್. ಇರಿ ಓಪನ್ ಮಾಡಿ ನೋಡ್ತೀನಿ. ಜಾಂಗೀರ್ ಬಾಸ್, ಜಾಂಗೀರು. ಏನಪ್ಪ ಇವನ್ ಕಾರ್ತಿಕ್ಕು ದೇವುಗಳಿಗೆ ಇಷ್ಟ ಆಗಿರೋ ಸ್ವೀಟ್ನ ಇಟ್ಟವನೇ. ಯಾವುದಕ್ಕೂ ದೇವಿಗೆ ಸ್ವಲ್ಪ ಬಿಸಾಕ್ ತಿಂದ್ಬಿಡೋಣ ರೀ. ಬೇಗ ಬೇಗ ಮುಗಿಸ್ಬಿಟ್ರೆ ಸಾಕು. ನಾಯಿಗಳು ಬೇರೆ ಬೊಗಳ್ತಾ ಇದ್ದಾವೆ ಇಲ್ಲಿ. ಏನೋ ಬಂದಂಗಾಯ್ತು ಗೈಸ್, ಏನೋ ಬಂದಂಗಾಯ್ತು. ನಾಯಿಗಳು ಬೇರೆ ಬೊಗಳ್ತಾ ಇದ್ದಾವೆ ಈ ಕಡೆ. ಫಸ್ಟ್ ಈ ಜಾಗನ ಖಾಲಿ ಮಾಡಿಬಿಡ್ತೀನಿ. ನಾನು ಸ್ವೀಟ್ ಹುಡ್ಬಿಟ್ಟು ಓಡೋದೆ. ನೀನಪ್ಪ, ಮೀಟ್ರ್ ಆಫ್ ಆಗ್ತಾನೆ ಇದೆ ಬಾಸ್. ನನಗೆ ಚಕ್ಕೋತಾದ್ರೂ ಮಂತ್ರಿಸ್ಕೊಂಡು ಬರಬೇಕಿತ್ತು. ಇಷ್ಟೊಂದು ಭಯ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಾಸ್. ಯಾವನಿಗೆ ಬೇಕು ಗುರು ಈ ನಡುರಾತ್ರಿಲಿ ಈ ಟಾಸ್ಕ್ ಎಲ್ಲ? ಏನಿಲ್ಲ, ದೆವ್ವ ಏನಾದರೂ ಬಂದುಬಿಟ್ರೆ ಒಳ್ಳೆ ಹುಡುಗನ ಪ್ರತಾಮನ್ ಕರೆಸಿ ಫಸ್ಟ್ ನೈಟ್ ಮಾಡಿಸ್ಬಿಡ್ತೀನಿ ಅವ್ರ ಜೊತೆ. ನಾನೇ ಮಾಡಿಸ್ತೀನಿ ಅವ್ರಿಗೆ ಫಸ್ಟ್ ನೈಟು, ಇಲ್ಲ ಅದೇ ನನಗೆ ಫಸ್ಟ್ ನೈಟ್ ಮಾಡಿಸುತ್ತಾ? ಹೇಳಕ್ಕೆ ಮಾತ್ರ ಚೆನ್ನಾಗಿದೆ, ಆದರೆ ನಿಜವಾಗ್ಲೂ ದೆವ್ವ ಬಂದರೆ ಗಡಗಡನೆ. ಆದರೂ ಈ ಭಯದಲ್ಲೂ ಈ ರೀತಿ ಟಾಸ್ಕ್ ಮಾಡ್ತಿದ್ದೀನಿ ಅಂದರೆ ನಿಜಕ್ಕೂ ಗ್ರೇಟ್ ವೈಭವ್, ನೀನು ಗ್ರೇಟ್. ಬನ್ನಿ ಬಾಸ್, ಇನ್ನೊಂದು ಸ್ವೀಟ್ ಹುಡ್ಬಿಡೋಣ. ಪರದಾಡ್ತಿದ್ದೀನಿ ಆವಾಗಿಂದ ಸ್ವೀಟ್ ಹುಡ್ಕೋಕ್ಕೆ, ಸಿಗ್ತಾನೆ ಇಲ್ಲ. ಸಿಕ್ಕರೆ ಅಂತೂ ಜೈ ಮಹಾಕಾಳ. ತಿಂದು ತಿರುಗಿ ನೋಡಿದ್ರೆ ಹೋಡು, ಮತ್ತು ಈ ಕಡೆ ತಲೆನೇ ಹಾಕಲ್ಲ. ಓ, ಮೂರನೇ ಸ್ವೀಟು ಸಿಕ್ಬಿಡ್ತು ಬಾಸ್. ಇಷ್ಟು ಈಸಿಯಾಗಿ ಇಕ್ಬಿಟ್ಟವನೇ, ನಾನೇ ಹುಡ್ಕ್ಲಾಡ್ಬಿಟ್ನ ಜಾಸ್ತಿ. ತಿಂದ್ಬಿಡೋಣ ಮೊದಲಿರಿ. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಬರಬೇಡಿ ಅಮ್ಮ, ಇದು ಲಾಸ್ಟು. ತಿಂದು ಹೋಗ್ತಾ ಇರ್ತೀನಿ, ಬರಬೇಡಿ, ಯಾರೂ ಬರಬೇಡಿ. ಮೂರನೇ ಟಾಸ್ ಸಿಕ್ತು. ಅವನೇ ಬಂದ್ಬಿಟ್ಟು ಲಾಡ್ ಆಯಿತು. ಸೊ ಲಾಡ್
ಬಟ್ ನನಗಂತೂ ಒಂಥರ ಭಯ ಆಗ್ತಿದೆ. ಉಫ್ ಉಫ್ ಟಾಸ್ಕ್ ವಿನ್ ಬಾಸ್, ಟಾಸ್ಕ್ ವಿನ್. ಹೇ ಕಾರ್ತಿಕ್, ಹೇ 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 ಏನು ಬ್ರೋ, ಏನೋ ಆಯ್ತು ಬ್ರೋ. ಹೇ ಹೇ ಓಡು ಬ್ರೋ, ಹೇ ಓಡು ಬ್ರೋ, ಓಡು ಓಡು ಕಾರ್ತಿಕ್. ಹೇ ಟಾರ್ಚ್ ಆನ್ ಆಗ್ತಿಲ್ಲ ಬ್ರೋ. ಬ್ರೋ ಟಾರ್ಚ್ ಏನಾಯ್ತು ಬ್ರೋ? ಬ್ರೋ ಟಾರ್ಚ್ ಏನಾಯ್ತು ಬ್ರೋ? ಟಾರ್ಚ್ ಆಫ್ ಆಗ್ತಾ ಇದೆ, ಟಾರ್ಚ್ ಆಫ್ ಆಗ್ತಿದೆ ಬ್ರೋ.